ನೂರಾರು ಆಲೋಚನೆಗಳಿಂದಾದ ಪುಸ್ತಕಗಳನ್ನು ನೋಡಿ ಕಣ್ತುಂಬಿಸಿಕೊಳ್ಳೋಣ. ವಾಲ್ಮೀಕಿ ರಾಮಾಯಣ, ಅಣ್ಣಾವ್ರ ಜೀವನ ಚರಿತ್ರೆ, ರಾಷ್ಟ್ರಕವಿ ಕುವೆಂಪು, ದ.ರಾ ಬೇಂದ್ರೆ 5% ಡಿಸ್ಕೌಂಟ್ ಕೂಡ ಇದೆ. ಆದ್ರೆ ವಿಡಿಯೋಸ್ ಮಾಡೋಕ್ ಬಿಟ್ಟಿಲ್ಲ. ನೆಕೆಟ್ಗೆ ಬಂದ್ರೆ ಕನ್ನಡ ಮಾತೆ ಭುವನೇಶ್ವರಿ ನೂರಾರು ಆಲೋಚನೆಗಳಿಂದಾದ ಒಂದು ಪುಸ್ತಕ ಸಾವಿರಾರು ದಾರಿಗಳನ್ನು ತೋರಿಸುತ್ತದೆ. ಸೊ ಇವತ್ತಿನ ನಮ್ಮ ಪಯಣ ಪುಸ್ತಕ ಮೇಳದ ಕಡೆಗೆ. ಹಾಗಾದ್ರೆ ಬನ್ನಿ ಹೋಗೋಣ, ಪುಸ್ತಕಗಳನ್ನು ನೋಡಿ ಕಣ್ತುಂಬಿಸಿಕೊಳ್ಳೋಣ. ಇದೇ ಫಸ್ಟ್ ಟೈಮ್ ಪುಸ್ತಕ ಮೇಳವನ್ನು ವಿಧಾನಸೌಧದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸೊ ಎಂಟ್ರೆನ್ಸಲ್ಲೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಗಳು ಪುಸ್ತಕ ಪ್ರೇಮಿಗಳನ್ನು ಸ್ವಾಗತಿಸುವಂತಿತ್ತು. ನಮ್ಮ ಪುಸ್ತಕದ ನೋಟ ವಾಲ್ಮೀಕಿ ರಾಮಾಯಣದಿಂದ ಆರಂಭವಾಯಿತು. ಹಾಗೆ ಅಣ್ಣಾವ್ರ ಜೀವನ ಚರಿತ್ರೆ ಪುಸ್ತಕ ಕೂಡ ಇತ್ತು. ಅದ್ರ ಜೊತೆಗೆ ಕನ್ನಡದ ಮಹಾನ್ ಕವಿಗಳಾದ ರಾಷ್ಟ್ರಕವಿ ಕುವೆಂಪು, ದ.ರಾ ಬೇಂದ್ರೆ, ಗೋವಿಂದ ಪೈ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇನ್ನಿತರ ಪ್ರಮುಖ ಕವಿಗಳ ಪುಸ್ತಕಗಳನ್ನು ನಾವಿಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ಒಂದು ಪುಸ್ತಕದ ಮೇಲೆ 20-25% ಡಿಸ್ಕೌಂಟ್ ಕೂಡ ಇತ್ತು. ಸೊ ಡಿಸ್ಕೌಂಟ್ ಇದ್ದಿದ್ದಕ್ಕೆ ನಾವು ಕೂಡ 4-5 ಪುಸ್ತಕಗಳನ್ನು ತಗೊಂಡ್ವಿ. ಪುಸ್ತಕ ಮೇಳದ ಜೊತೆಗೆ ವಿಶೇಷ ಏನಪ್ಪ ಅಂತ ಅಂದರೆ, ನಮ್ಮಂಥವ್ರು ನಿಮ್ಮಂಥವ್ರು ವಿಧಾನಸೌಧ ನೋಡೋಕ್ಕೆ ಅಂತ ಹೋದರೆ ಒಳಗಡೆ ಎಲ್ಲಿ ತಾನೇ ಹೋಗೋದಕ್ಕೆ ಬಿಡ್ತಾರೆ ಅಲ್ವಾ. ನೋಡಬೇಕು ಅಂತಂದರೆ ರೋಡ್ ಸೈಡು ಫುಟ್ಪಾತಲ್ಲೇ ನಿಂತ್ಕೊಂಡು ನೋಡಿ ಅಲ್ಲೇ ಫೋಟೋಸು ವಿಡಿಯೋಸು ತೊಗೊಂಡು ಬರಬೇಕಿತ್ತು. ಆದರೆ ಪುಸ್ತಕ ಮೇಳಕ್ಕೆ ಹೋದಾಗ ವಿಧಾನಸೌಧ ಒಳಗಡೆ ಹೋಗೋಕ್ಕೆ ಎಲ್ರಿಗೂ ಫ್ರೀ ಎಂಟ್ರಿ ಇತ್ತು. ಸೊ ನಾವು ಕೂಡ ಒಳಗಡೆ ಹೋಗಿ ನೋಡಿಕೊಂಡು ಬಂದ್ವಿ. ಆದರೆ ವಿಡಿಯೋಸ್ ಮಾಡೋಕ್ಕೆ ಬಿಟ್ಟಿಲ್ಲ. ನೆಕ್ಸ್ಟು ವಿಧಾನಸೌಧ ನೋಡಿದಾದ್ಮೇಲೆ ವಿಕಾಸಸೌಧಕ್ಕೆ ಹೋದ್ವಿ. ಅಲ್ಲಿ ಕೂಡ ಎಂಟ್ರಿ ಇರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ನೋಡಿಕೊಂಡು ಬಂದ್ವಿ. ಪಕ್ಕದಲ್ಲಿ ಗಾಂಧಿ ತಾತ ಅವ್ರ ಮೂರ್ತಿ ಇತ್ತು. ನನ್ನ ಜೀವನವೇ ನನ್ನ ಸಂದೇಶ ಅಂತ ಇತ್ತು. ನಾನು ಗಾಂಧಿ ತಾತಗೆ ಕಂಪ್ನಿ ಕೊಟ್ಟು ಒಂದೆರಡು ಫೋಟೋಸ್ ತಗೊಂಡೆ. ಸೊ ವಿಧಾನಸೌಧ ಆವರಣದಲ್ಲಿ ಬ್ಯಾಕ್ ಗೇಟ್ಗೆ ಬಂದರೆ ಕನ್ನಡ ಮಾತೆ ಭುವನೇಶ್ವರಿ ದೇವಿಯ ಪ್ರತಿಮೆಯನ್ನು ನಾವು ನೋಡಬಹುದು. ಹಾಗೆ ನಮ್ಮ ವಿಧಾನಸೌಧವನ್ನು ಕಟ್ಟಿಸಿರುವ ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚ್ಯೂವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಒಂದು ಮಂದಿರ ಕಟ್ಟಿಸಿದರೆ ಸಾವಿರಾರು ಭಿಕ್ಷುಕರು ಹುಟ್ಟಿಕೊಳ್ಳುತ್ತಾರೆ. ಅದೇ ಒಂದು ಗ್ರಂಥಾಲಯವನ್ನು ಕಟ್ಟಿಸಿದರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟಿಕೊಳ್ಳುತ್ತಾರೆ ಅಂತ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿರೋ ಮಾತು ಸುಳ್ಳಲ್ಲ. ಪುಸ್ತಕ ಮೇಳವನ್ನು ನೋಡಿದಾದ್ಮೇಲೆ ಹೊಟ್ಟೆ ತಾಳ ಆಗ್ತಿತ್ತು. ಹಾಗೆ ಏನಾದರೂ ತಿನ್ನೋಣ ಅಂತ ನೋಡಿದ್ವಿ. ಅಲ್ಲೇ ಆಹಾರ ಮೇಳ ಇತ್ತು. ಎಂಟ್ರಿ ಆದಾಗ ಆಹಾರ ಮೇಳದಲ್ಲೇ ಒಬ್ಬರು ವ್ಯಂಗ್ಯ ಚಿತ್ರ ಬಿಡಿಸ್ತಿದ್ರು. ತುಂಬ ಚೆನ್ನಾಗಿ ಬಿಡಿಸ್ತಿದ್ರು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಡ್ರಾ ಮಾಡ್ತಿದ್ದಾರೆ ಅಂತ. ನಮ್ಮದು ಇದ್ದೇ ಇರುತ್ತಲ್ಲ, ಐಸ್ ಕ್ರೀಮಿಂದ ಸ್ಟಾರ್ಟ್ ಮಾಡಿದ್ವಿ. ಐಸ್ ಕ್ರೀಮ್ ಜೊತೆ ಅಲ್ಲಿ ಚಾಟ್ಸ್ ಇತ್ತು, ಮೈಸೂರು ಪಾಕು, ಆಮ್ಚೂರ್, ಎಲ್ಲ ಥರದ್ದು ಚಾಟ್ಸು, ಫುಡ್ಡು ಎಲ್ಲ ಇತ್ತು.
ಬದುಕಿನ ಪಾಠಗಳು ಕಲಿತಷ್ಟು ಬಲು ಸೋಜಿಗ. ಗೆದ್ದರೊಂದು ಪಾಠ, ಸೋತರೊಂದು ಪಾಠ, ನೋವಿಗೊಂದು ಪಾಠ, ನಲಿವಿಗೊಂದು ಪಾಠ, ಸವಿಯಲೊಂದು ಪಾಠ, ಸಾವಿನಲ್ಲೊಂದು ಪಾಠ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ, ಅವ್ರಿಗೂ ಶೇರ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು.